ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಬಂತು ವೇಣುಗೋಪಾಲ್ ಅವರ ಕರೆ. ಹೈಕಮಾಂಡಿಂದ DK ಶಿವಕುಮಾರ್ ಅವ್ರಿಗೂ ಕೂಡ ಕಾಲ್. ಬಜೆಟ್ ಮರುದಿನವೇ ಮೆಗಾ ಡೆವಲಪ್ಮೆಂಟ್. ಅಧಿವೇಶನದ ಬಳಿಕ ಏನೇನು ಶುರುವಾಗಿದೆ ಅನ್ನುವ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಭರ್ಜರಿ ಬೆಳವಣಿಗೆ ಆಗತ್ತೆ ಅನ್ನೋದರ ಸ್ಪಷ್ಟ ಸುಳಿವು ಈಗ ಸಿಗ್ತಾ ಇರೋದ್ರ ಬೆನ್ನಲ್ಲೇ ಕಾಲ್ ಬಂದಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅವರು ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಏನದು? ನಾನು CM ಆಗಲಿ ಅಂತ ಜನ ಬಯಸ್ತಾ ಇದ್ದಾರೆ, ಅದರಲ್ಲಿ ಡೌಟೇ ಇಲ್ಲ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ ಬಂದಿದೆ. ಅಧಿವೇಶನದ ಬೆನ್ನಲ್ಲೇ ಅವರ ಆಪ್ತರು ನೇರ ಹೇಳ್ತಿದ್ದಾರೆ. ಫೆಬ್ರವರಿ 2ಕ್ಕೇನೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ರಾಹುಲ್ ಗಾಂಧಿ ಅವರ ಸಂದೇಶ ಬಂದಾಗಿತ್ತು. ಸಿದ್ದರಾಮಯ್ಯನವರನ್ನ ಎದುರಾಬದ್ರ ಕೂರಿಸೋದಿಕ್ಕೆ, DK ಸಿದ್ದರಾಮಯ್ಯನವರನ್ನ ಕೂರಿಸೋದಿಕ್ಕೆ 2ನೇ ತಾರೀಕು ಫಿಕ್ಸ್ ಆಗಿತ್ತು. ಅಧಿವೇಶನ ಎಕ್ಸ್ಟೆಂಡ್ ಆಗಿದ್ದಕ್ಕೆ ಮುಂದೆ ಹೋಗಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಬ್ರಿಗೂ ಸದ್ಯದಲ್ಲೇ ಕಾಲ್ ಬರುತ್ತೆ, ಅದು ಖಚಿತವಾಗಿದೆ ಅಂತ DK ಕ್ಯಾಂಪ್ ಓಪನ್ ಆಗಿ ಹೇಳ್ತಾ ಇದೆ. ಅದನ್ನು ಗಮನಿಸ್ತಿದ್ವಿ ನಾವು. ಇದ್ರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಬಿಗ್ ಸ್ಟೇಟ್ಮೆಂಟ್ ಏನು? ಸುಮಾರು ಸಲ ನಿಮ್ಮ ಮುಂದೆ ಈ 4-5 ದಿನಗಳಿಂದ ಏನಾಗ್ತಿದೆ ಆ ರಿಪೋರ್ಟ್ ಇಟ್ಟಿದ್ದೀವಿ, ಬೇರೆ ಬೇರೆ ಆಯಾಮಗಳನ್ನು. ಕನಕೋತ್ಸವಕ್ಕೆ 60 ಜನ ಶಾಸಕರನ್ನ DK ಶಿವಕುಮಾರ್ ಅವ್ರು ಕರೆಸಿದ್ದು ಯಾಕೆ? ಹೆಡ್ ಕೌಂಟ್ ತನ್ನ ಬಳಿ ಎಷ್ಟಿದೆ ಅಂತ ತೋರಿಸೋದಕ್ಕೆ. ಮತ್ತು ನಾರ್ತ್ ಗೋವಾ ಹೋಟೆಲ್ ಬುಕ್ ಆಗಿದೆ ಅನ್ನುವಂಥ ಸಂದೇಶ ಜೋರಾಗಿ ಎಲ್ಲ ಕಡೆನೂ ಪಾಸ್ ಆಯಿತು. ಅದು ಯಾಕೆ? ಮುಂದಿನ ದಾರಿಯೂ ಓಪನ್ ಇದೆ ಅನ್ನೋದನ್ನು ಹೇಳೋದಕ್ಕೆ. ಇದರ ನಡುವೆ ನೋಡಿ DK ಶಿವಕುಮಾರ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ಜನ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರೋದು ಹೌದು, ಶಾಸಕರೂ ಕೂಡ ಬಯಸ್ತಾ ಇದ್ದಾರೆ, ಮಾಧ್ಯಮದವರೂ ಕೂಡ ಬಯಸ್ತಾ ಇದ್ದಾರೆ, ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ ಬಿಡಿ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ಪ್ರಶ್ನೆಗೆ? ಬಜೆಟ್ ಬಳಿಕ ಬಜೆಟ್ ಮಂಡನೆ ಆಗ್ತಾ ಇದ್ದ ಹಾಗೆ ಮರುದಿನವೇ ದೊಡ್ಡ ಬೆಳವಣಿಗೆ ಆಗತ್ತಂತೆ, ಹೌದಾ ಸರ್ ಅನ್ನುವ ಪ್ರಶ್ನೆಯನ್ನು ಮಾಧ್ಯಮದವರು ಇಟ್ಟಿದ್ದಾರೆ. ಯಾಕಂದರೆ ಈ ಸುದ್ದಿ ಬರ್ತಾ ಇದೆ ಡೆಲ್ಲಿಯಿಂದ. ಹಾಗಾಗಿ ಶಾಸಕರು, ಜನರು ಎಲ್ಲರೂ ಬಯಸ್ತಾ ಇರೋದು ಸತ್ಯ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ DK ಶಿವಕುಮಾರ್ ಅವರು ಓಪನ್ ಸ್ಟೇಟ್ಮೆಂಟನ್ನೇ ಕೊಟ್ಟಿರೋದು ಈ ಸಲ ಮತ್ತಷ್ಟು ಗಮನ ಸೆಳೀತಾ ಇದೆ. DK ಶಿವಕುಮಾರ್ ಅವರು ಈಗ ಡೆಲ್ಲಿಗೆ ಹೋಗಿ ಬಂದ ಮೇಲೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ಬಳಿಕ ಬಹಳ ಆತ್ಮವಿಶ್ವಾಸದಲ್ಲಿದ್ದರು. ಸೆಷನ್ನಲ್ಲಿ ಏನು ಮಾತಾಡಿದ್ರು ನೋಡಿದ್ದೀವಿ. ಧೈರ್ಯ ಇದ್ದವರು, ಆತ್ಮವಿಶ್ವಾಸ ಇದ್ದವರು ಬಹುಮತ ಗಳಿಸಬಹುದು ಅನ್ನುವಂಥ ದೊಡ್ಡ ಸಂದೇಶವನ್ನೇ ಕೊಟ್ಟರು. ಯಾವಾಗ ಏನಾಗಬೇಕೋ ಅದಾಗತ್ತೆ ಅಂತ. ಮತ್ತು ರಾಹುಲ್ ಗಾಂಧಿಯವರೇ ನೇರವಾಗಿ ಹೇಳಿದ್ದಾರೆ, ಸಮಯ ಬಂದಾಗ ಎಲ್ಲವೂ ಆಗತ್ತೆ ಅನ್ನೋದನ್ನು DK ಸುರೇಶ್ ಅವರು ಸ್ಪಷ್ಟಪಡಿಸಿದರು. ಈಗ ಡೆಲ್ಲಿಯ ನಿರ್ಧಾರಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಈಗ ಏಕಾಏಕಿ ಸಿಡಿದಿರುವಂಥ ಸಿದ್ದು ಬಣ ಮತ್ತು ಸೀನಿಯರ್ಸು ಏನು ಹೇಳ್ತಿದ್ದಾರೆ? ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿದ್ದನ್ನು ನೋಡಿದ್ರಿ. ಮೊನ್ನೆ ಹಂಗೆ ಹೇಳಿದ್ರು, ಸಿದ್ದರಾಮಯ್ಯನವರು ಬದಲಾಗಲ್ಲ, ಬದಲಾಯಿಸುವಂಥ ಯಾವುದೇ ಮಾತಾಡೇ ಇಲ್ಲ ಹೈಕಮಾಂಡು, ಮತ್ತು ಯಾರ ಒತ್ತಡಕ್ಕೂ ಮಣಿದಿಲ್ಲ, ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ. ಮತ್ತೆ ನಿನ್ನೆ ಅದು ಕಾಂಟ್ರವರ್ಸಿಯಾಗಿ ನೀವೇ ಹೈಕಮಾಂಡ್ ಅಂತಿದ್ದಾರಲ್ಲ ಸರ್ DK ಶಿವಕುಮಾರ್ ಅಂದಿದ್ದಕ್ಕೆ ನಾನೇನು ಫಸ್ಟ್ ಟೈಮ್ ಹೇಳಿಲ್ಲ, ಅದನ್ನು ಮೊದಲು ಹೇಳಿದ್ದೆ, ಅದನ್ನು ಮತ್ತೆ ಪುನರುಚ್ಚರಿಸಿದ್ದೀನಿ ಅಷ್ಟೇ. ಎಲ್ಲಿ ಹೇಳಿದೆ ಹೈಕಮಾಂಡು ಬದಲಿಸ್ತೀವಿ ಅಂತ ಯಾವ ಪ್ರಸ್ತಾವವೇ ಇಲ್ಲ ಅಂತ ಮತ್ತೆ ಹೇಳಿದ್ರು ಖಡಕ್ ಆಗಿ. ಗೃಹ ಸಚಿವ ಪರಮೇಶ್ವರ್ ಅವ್ರು ಏನು ಹೇಳ್ತಾರೆ? ಹೈಕಮಾಂಡ್ ಯಾವತ್ತು ಹೇಳಿದೆ ಚೇಂಜ್ ಮಾಡ್ತೀವಿ ಅಂತ? 5 ವರ್ಷ ಸಿದ್ದರಾಮಯ್ಯನವರೇ CM ಅಂತ ಅವರು ರಿಪೀಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೌನವಾಗಿದೆ ಅಂದರೆ ಅರ್ಥ ಏನು? ಬದಲಾವಣೆ ಇಲ್ಲ ಅಂತ ಅರ್ಥ ಅಂತ ಈಗ ಓಪನ್ ಆಗಿ ಸಿದ್ದು ಬಣ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದೆ. ರಾಜ್ಯದ ರಾಜಕೀಯ ವಲಯದಲ್ಲಿ ಏನೂ ಆಗಲ್ಲ, 5 ವರ್ಷ ನನ್ನ ತಂದೆಯವರೇ CM ಅಂತ ಯತೀಂದ್ರ ಅವ್ರು ಹೇಳಿದ್ದಾರೆ. ಇಲ್ಲಿ ಪರಮೇಶ್ವರ್ ಅವ್ರು ಹೇಳ್ತಿರೋದು, ಯಾವತ್ತಾದರೂ ಅಂಥ ಸುಳಿವು ನಿಮಗೆ ಸಿಕ್ಕಿದೆಯಾ ಹೈಕಮಾಂಡಿಂದ? ಏನೂ ಹೇಳ್ತಿಲ್ಲ ಅಂದರೆ ಅದರ ಅರ್ಥನೇ ಬದಲಾಯಿಸಲ್ಲ ಅಂತ ಪರಮೇಶ್ವರ್ ಆ್ಯಂಡ್ ಸಿದ್ದು ಕ್ಯಾಂಪ್ನವರು ಕೋಟ್ ಮಾಡ್ತಾ ಇದ್ದಾರೆ. ಇದರ ನಡುವೆ ವೇಣುಗೋಪಾಲ್ ಅವರ ಕಾಲ್ ಬಂದಿದೆ. ಯತೀಂದ್ರ ಅವರ ನೇರ ಸ್ಟೇಟ್ಮೆಂಟು, ಅದಕ್ಕೆ DK ಬಣ ಹೇಳಿದ್ದೇನು? DK ಬಣ ಏನು? DK ಶಿವಕುಮಾರ್ ಅವರೇ ಹೇಳಿದ್ದೇನು? ಡೈರೆಕ್ಟ್ ಹಿಟ್. ಹೌದೌದು, ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್ ಅಂತ ಕಣ್ಣು ಗೊತ್ಕೊಂಡು ಪಾಲಿಸ್ತೀವಿ ಬಿಡಿ. ಆಮೇಲೆ ಎಲ್ಲ ಶಾಸಕರು ತಿರುಗಿಬಿದ್ರು. ಅವರೊಬ್ಬರು MLAನೂ ಅಲ್ಲ, ಜನರಿಂದ ಆಯ್ಕೆಯಾಗಿರೋ MLAನೂ ಅಲ್ಲ, ಅವರೇ ಇಷ್ಟು ಮಾತಾಡ್ತಾರಲ್ಲ, ನಮಗೆ ಅಟ್ಲೀಸ್ಟ್ ವೋಟ್ ಹಾಕೋ ರೈಟ್ಸ್ ಇದೆ CM ಆಯ್ಕೆ ಮಾಡೋದಕ್ಕೆ, ಅವ್ರಿಗೇನು ಅಧಿಕಾರ ಇದೆ ಅನ್ನುವಂಥ ಆಕ್ರೋಶ ಸಿಡಿತು. ಅದ್ರ ಬೆನ್ನಲ್ಲೇ ಈಗ ವೇಣುಗೋಪಾಲ್ ಅವರು ಕರೆ ಮಾಡಿ ಸಿದ್ದರಾಮಯ್ಯನವರ ಜೊತೆಗೆ ನೇರ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೆ ಬಹಳ ಗರಂ ಆಗಿದೆ ಹೈಕಮಾಂಡ್ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಯಾಕಂದರೆ ಯತೀಂದ್ರ ಅವರ ಈ ಆನ್ಸರ್ ಬರದೇ ಇದ್ದಿದ್ರೆ DK ಕ್ಯಾಂಪ್ ಇಷ್ಟು ಸಿಡಿದೇಳು ಅವಶ್ಯಕತೆ ಇರ್ತಿರ್ಲಿಲ್ಲ.
ಈಗ ಇದ್ದಿದ್ದೇ ಇದು CM ಕುರ್ಚಿ ವಿಚಾರ ನಿರ್ಧಾರ ಮಾಡ್ತೀವಿ, ರಾಹುಲ್ ಗಾಂಧಿಯವರೇ ಮಾತುಕತೆಯ ಮುಹೂರ್ತ ಫಿಕ್ಸ್ ಮಾಡಿರೋದ್ರಿಂದ ಇನ್ಯಾಕೆ ಬೇಕಿತ್ತಿದ್ದು 5 ವರ್ಷ ಸಿದ್ದರಾಮಯ್ಯನವರೇ CM ಅನ್ನೋ ಸ್ಟೇಟ್ಮೆಂಟನ್ನು ಯತೀಂದ್ರ ಅವರು ಹೆಂಗೆ ಕೊಟ್ಟರು ಅನ್ನುವಂತಹ ಆಕ್ರೋಶ ಈಗ ಡೆಲ್ಲಿಯಿಂದಲೂ ಕೂಡ ಬಂದು ಅಪ್ಪಳಿಸಿರೋದು. DK ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಬಂದಿದೆ, ಸಿದ್ದರಾಮಯ್ಯನವ್ರ ಜೊತೆ ಕೂಡ ಹೈಕಮಾಂಡ್ ಮಾತಾಡಿದೆ. ಸೊ ಬಜೆಟ್ ಅಧಿವೇಶನ ಇನ್ನೇನು ಮಾರ್ಚ್ ಫಸ್ಟ್ ವೀಕಲ್ಲೇ ಬಜೆಟ್ ಆಗ್ತಾ ಇದ್ದ ಹಾಗೆ ಮರುದಿನವೇ CM ಬದಲಾವಣೆ ಆಗಬೇಕು ಅನ್ನೋದು ಈಗ DK ಕ್ಯಾಂಪ್ನ ದಾಳ. ಅದಾಗದೇ ಇದ್ದರೆ ಅಕಸ್ಮಾತ್ ಮತ್ತೆ ಮುಂದಕ್ಕೆ ಹಾಕೋದು, ಇನ್ನು 6 ತಿಂಗಳು ತಳ್ಳೋದು, 2.5 ವರ್ಷ ಇದ್ದಿದ್ದು ಈಗ ಮುಂದಕ್ಕೆ ಹೋಗಿದೆ, 3 ವರ್ಷ ಕಳೆದು ಹೋಗಲಿ ಅನ್ನೋದು, ಇಂಥದ್ದೆಲ್ಲ ದಾಳ ಉರುಳಿಸೋಕೆ ಹೋದರೆ ಸಿದ್ದು ಬಣ ನಾರ್ತ್ ಗೋವಾದಲ್ಲಿ ಹೋಟೆಲ್ ರೆಸಾರ್ಟ್ಗಳು ಬುಕ್ ಆಗಿವೆ ಅನ್ನೋ ಮೆಸೇಜ್ ಕೂಡ ಹೋಗಿರೋದು. ನಿನ್ನೆ ಇದರ ನಡುವೆ ಒಂದು ಬಿಗ್ ಬಾಂಬ್ ಸಿಡಿತ್ತು, ನಿಮ್ಮ ಮುಂದೆ ಇಟ್ಟಿದ್ವಿ. ಯತ್ನಾಳ್ ಅವರು ಮತ್ತು BJP ಕ್ಯಾಂಪಿಂದ ಬಂದಂಥ ಸುದ್ದಿ ಏನು, ಡೆಲ್ಲಿಯಲ್ಲಿ ಮಾತುಕತೆ ಆಗಿದೆ DK ಶಿವಕುಮಾರ್ ಅವ್ರದ್ದು ಅಂತ. ಅಂದರೆ ಯತ್ನಾಳ್ ಅವ್ರು ನೇರವಾಗಿ ಹೇಳ್ತಾರೆ, ಹಿಂದೆಲ್ಲ ಹೇಳಿದ್ರಲ್ಲ ವಿಜೇಂದ್ರ DK ಹೋಗಿ ಮಾತಾಡಿದ್ದಾರೆ ಅಂತ, ಈ ಸಲ ಅವರು ಹೊಸ ಸುದ್ದಿ ಹೇಳಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ಹೋಗಿ BJP ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ದಾರೆ, ಜೋರಾಗಿ ಡೀಲ್ ಆಗ್ತಿದೆ, ಬಟ್ ಮೋದಿಯವರು ಒಪ್ಪೋದು ಡೌಟು ನನ್ನ ಪ್ರಕಾರ ಅಂತಾರೆ. ಸೊ ಅಲ್ಲಿ ತನಕ ಹೈಕಮಾಂಡ್ನ ಟಾಪ್ ಲೀಡರ್ಸ್ ತನಕ ಈ ವಿಚಾರ ಹೋಗಿದೆ. ಪ್ಲ್ಯಾನ್ B ಯಾರು ಊಹಿಸೋದಕ್ಕಿಂತ ದೊಡ್ಡ ಮಟ್ಟದಲ್ಲೇ ನಡೀತಿದೆ ಡೆಲ್ಲಿಯಲ್ಲಿ. ನೇರವಾಗಿ ಈ ಸಲ DK ಶಿವಕುಮಾರ್ ಅವರು ಮೀಟ್ ಆಗಿಲ್ಲ, ಕಾಂಗ್ರೆಸ್ ಶಾಸಕರು ಮೀಟ್ ಆಗಿದ್ದಾರೆ ಅನ್ನೋ ಸುದ್ದಿ ಬಂತು ಅಲ್ಲಿಗೆ. ಕಾಂಗ್ರೆಸ್ನ ಶಾಸಕರು ಡೆಲ್ಲಿಯಲ್ಲಿ ಡೀಲ್ ಮಾಡಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ DK ಶಿವಕುಮಾರ್ ಅವ್ರನ್ನ ನಂಬಿಕೊಂಡು ಹೋದರೆ ಗೋವಿಂದ ರಾತ್ರಿ ನೋಡಿದ ಬಾಬಿಗೆ ಹಗಲು ಬಿದ್ದಂಗೆ ಅಂತ ಯತ್ನಾಳ್ ಅವರು ದೊಡ್ಡ ಸುದ್ದಿಯನ್ನು ಕೊಟ್ಟರು. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ, ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ತಪ್ಪೇನಿದೆ, ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಟೈಮ್ ವಿಲ್ ಆನ್ಸರ್. ನಿನ್ನೆ ಆಲೆ ಹೇಳಿದ್ದೀನಿ ಅವ್ರು ನಮ್ಮ ಹೈಕಮಾಂಡ್ ಅಂತ. ನೋಡ್ರಿ, ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ, ಈಗ ಸಿದ್ದರಾಮಯ್ಯನಕಿನ್ನ ಅವ್ರು ಸ್ವಲ್ಪ ಹೈಕಮಾಂಡ್, ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ, ಇವ್ರು ಅವ್ರಕ್ಕಿನ್ನ ಮೇಲೆ ಹೇಳ್ತಾ ಇದ್ದಾರೆ, ಕಾಲ ಹೇಳ್ತದೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋದು. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ, ಆದ್ರೆ ಅವರು 5 ವರ್ಷನೇ CM. ಯಾರು 2.5 ವರ್ಷ ಇವರೇ ಮುಂದುವರಿತಾರೆ, ನಾವ್ಯಾರು ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದರೂ ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ. 2.5 ವರ್ಷ 5 ವರ್ಷ ಇವರೇ ಶಾಸಕಾಂಗ ಸಭೆ ನಾಯಕರು ಅನ್ನೋದೊಂದು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡ್ತೀನಿ. ಈಗ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು, ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ, ಯಾಕೆಂದರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ, ಯತೀಂದ್ರ ಸಿದ್ದರಾಮಯ್ಯರು ಓಟಿಲ್ಲ. ಹಾಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. CM ಅಂತ ಹೇಳ್ತಾ ಇದ್ದಾರೆ. ಯಾರು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ, ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ತೀವಿ, ನಮ್ದೇನು ತಕರಾರಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸರ್, ಈಗ CM ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ಅವರೇ ತಪ್ಪು ಮಾಡಿದ್ರೆ ದೂರಿಲ್ವಂತೆ, ಅದಾಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅದು ಅವರ ಹೇಳಿಕೆ, ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನ್ ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರಬಹುದು, ಆದ್ರೆ ನಮ್ಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸಿದಾಗ ಅವ್ರು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಸೊ ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ತಿಂಗಳಲ್ಲಿ ಭರ್ಜರಿ ಡೆವಲಪ್ಮೆಂಟ್ ಪಕ್ಕಾ. ಅದು CM ಬದಲಾವಣೆ ಆದರೆ ಕೈಯಲ್ಲಿ ಬಿರುಗಾಳಿ ಬೀಸುತ್ತೆ, ಬದಲಾವಣೆ ಆಗಿಲ್ಲ ಅಂದರೆ DK ಶಿವಕುಮಾರ್ ಅವರ ದಾರಿ ಬದಲಾಗತ್ತೆ ಅನ್ನೋದರ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಇರುವಂಥ ಒಂದು ಬೆಳವಣಿಗೆ ಇದಾಗಿದೆ.
ಸೊ ಡಿ ಕೆ ಶಿವಕುಮಾರ್ ಅವರು ಈಗ ನೇರ ನಾನು CM ಆಗಬೇಕು ಅಂತ ಜನ ಬಯಸ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಇನ್ನು ಇರುಸು ಮುರುಸು ಮುಜುಗರ ಕಾಯುವಂಥ ಸಮಯ ಮುಗಿದಿದೆ. ಡಿ ಕೆ ಸುರೇಶ್ ಅವರೇ ಹೇಳಿದ್ರಲ್ಲ, ಅಧಿಕಾರಕ್ಕೂ ಒಂದು ಕೊನೆ ಇರುತ್ತೆ, ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಸೊ ನಿರ್ಧಾರ ಪ್ರಕಟವಾಗಿದೆ ಈಗ ಡಿ ಕೆ ಕ್ಯಾಂಪಿಂದ. ಜೊತೆಗೆ ನೋಡಿ, ನಿನ್ನೆಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ಪುತ್ತೂರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಜೋರಾಗಿ ಮೊಳಗಿದೆ. ಅಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಮಾತಾಡ್ತಾರೆ. 8 ತಿಂಗಳಲ್ಲಿ ಇನ್ನು ಕಾಂಗ್ರೆಸ್ ಭವನ ಈಗ ಶಿಲಾನ್ಯಾಸ ಮಾಡಿದ್ದಾರೆ. ಅವರಲ್ಲೊಂದು ಶಿಲಾನ್ಯಾಸ ಆಗಿದ್ದು ಇನ್ನು 8 ತಿಂಗಳು ಒಳಗಡೆ ಕಂಪ್ಲೀಟ್ ಆಗುತ್ತೆ. CM ಆಗಿ ಡಿ ಕೆ ಶಿವಕುಮಾರ್ ಅವರೇ ಬಂದು ಉದ್ಘಾಟಿಸ್ತಾರೆ. ಸೊ ಹೋದಲ್ಲಿ ಬಂದಲ್ಲಿ ಶಾಸಕರ ಬಾಯಲ್ಲೇ ಈಗ ಡಿ ಕೆ CM ಕೂಗು ಮೊಳಗ್ತಾ ಇದೆ. ಇವೆಲ್ಲ ಹೈಕಮಾಂಡ್ಗೆ ಹೋಗ್ತಿರೋ ಸ್ಪಷ್ಟ ಸಂದೇಶ. ಮತ್ತಿನ್ನು ಡಿ ಕೆ ಬ್ರದರ್ಸ್ ಯಾವ ಕಾರಣಕ್ಕೂ ವಿಶ್ರಮಿಸಲ್ಲ ಅನ್ನೋದು ಕೂಡ ಪಕ್ಕಾ ಆಗಿದೆ. ಅವರೇ ಹಾಕ್ಕೊಂಡು ಪೋಸ್ಟು, ಯಶಸ್ಸು ಬೇಕಂದರೆ ಮಧ್ಯದಲ್ಲಿ ಕೂರಬಾರ್ದು, ಮುನ್ನುಗ್ತಾ ಇರಬೇಕು. ದಾರಿ ಯಾವುದಾದ್ರೂ ಆಗಿರಲಿ, ವಿಶ್ರಮಿಸಬಾರ್ದು ಅನ್ನೋದರ ಸ್ಪಷ್ಟವಾದ ಸಂದೇಶ ಈಗ ಹೈಕಮಾಂಡ್ಗೆ ಶಾಕ್ ಕೊಡ್ತಾ ಇದೆ. ರಾಹುಲ್ ಗಾಂಧಿಯವರ ತೀರ್ಮಾನ ಅನಿವಾರ್ಯವಾಗಿದೆ ಈಗ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.